ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 86. ಪಿ ಎ ಇದ್ದರೆ ನನ್ನ ಮುದ್ದಾದ ಹೆಂಡತಿ ಹೀಗೆಲ್ಲ ನನ್ನ ವಿಚಾರಿಸೋಕೆ ನನ್ನ ಬಳಿ ಬರೋಲ್ಲ. ಮೊದಲೇ ಅವಳು ಫುಲ್ ಬ್ಯುಸಿ. ಗಂಡ ಅನ್ನೋ ಪ್ರಾಣಿಯ ಕೈಗೆ ಸಿಗೋಲ್ಲ. ಅಂಥದರಲ್ಲಿ ನಾನು ಪಿ ಎ ಇಟ್ಕೊಂಡ್ರೆ ಮುಗೀತು. ಹೆಂಡತಿಯನ್ನು ಕಾರಲ್ಲಿ ಮನೆಯಲ್ಲಿ ಮಾತ್ರ ನೋಡಬೇಕು ಅಷ್ಟೆ ಅಂತ ಪೆಚ್ಚು ಮೋರೆ ಹಾಕಿ ಹೇಳಿದವನ ಕೈ ರೆಟ್ಟೆಗೆ ಹೊಡೆದಾಗ ನಿಜ ತಾನೇ. ಈಗ ಪಿ ಎ ಇಲ್ಲ ಅಂತ ನೀನು ಬಂದಿದ್ದು, ಇಲ್ಲಾಂದರೆ ಗಂಡ ಊಟ ಮಾಡಿದ್ದಾನ ಇಲ್ವಾ ಅಂತ ವಿಚಾರಿಸೋಕೆ ಬರ್ತಿದ್ಯಾ? ಪಿ ಎ ಇದ್ದಾರಲ್ಲ, ಊಟ ಕೊಟ್ಟಿರ್ತಾರೆ ಅಂತ ಆ ನಿನ್ನ ಕೋತಿ ಗ್ಯಾಂಗ್ ಬಳಿ ಇರ್ತಿದ್ದೆ ಎಂದವನನ್ನು ನೋಡಿ ನಸುನಕ್ಕರೆ ಅವಳ ಬಳಿಯೇ ಕುಳಿತು ಮೈ ಚೆಲ್ಲಿದನು. ತುಂಬ ಟಯರ್ಡ್ ಆಗಿರೋ ಹಾಗೆ ಕಾಣ್ತಿದ್ದೀಯಾ? ಎಲ್ಲ ಕೆಲಸ ನೀನೇ ಯಾಕೆ ಮೈ ಮೇಲೆ ಎಳೆದುಕೊಂಡು ಮಾಡಬೇಕು? ಬಾಲ ಇದ್ದಾನೆ ಅಥವಾ ಜೈ ಅಂಕಲ್ ಡಿಪಾರ್ಟ್ಮೆಂಟ್ ಇದೆ, ಅವರ ಬಳಿ ಮೆಟೀರಿಯಲ್ ಜೊತೆ ಗಿರಿಧಾಮಕ್ಕೆ ಏನೇನು ಬೇಕೋ ಎಲ್ಲವನ್ನ ಆರ್ಡರ್ ಮಾಡೋಕ್ಕೆ ಹೇಳಿ ಅದರ ಫೈನಲ್ ಡಿಸಿಷನ್ ನೀನು ತಗೊಂಡ್ರೆ ಆಯಿತು ಅಂತ ಪಕ್ಕದಲ್ಲೇ ಇದ್ದವನತ್ತ ತಿರುಗಿ ಹಣೆಯ ಮೇಲೆ ಹರಡಿದ ಕೂದಲನ್ನು ಸರಿಪಡಿಸಿದರೆ ಅವಳ ಕೈಯನ್ನು ಹಿಡಿದು ತನ್ನತ್ತ ಎಳೆದುಕೊಂಡ ಕೂಡಲೇ ಅಂಜಲಿ ಪೂರ್ತಿಯಾಗಿ ಅವನ ಮೇಲೆ ವಾಲಿದಳು. ಅವಳು ಗಾಬರಿಯಲ್ಲಿ, ಜೀವ ಕೈ ಬಿಡು, ಏನು ಮಾಡ್ತಾ ಇದ್ದೀಯಾ ಅನ್ನುತ್ತಾ ತನ್ನ ನಡು ಬಳಸಿದ ಇನ್ನೊಂದು ಕೈಯನ್ನು ಸರಿಪಡಿಸಲು ನೋಡಿದರೆ, ಸ್ವಲ್ಪ ಹೀಗೆಯೇ ಇರು ವೈಫಿ, ಅದೇನೋ ಗೊತ್ತಿಲ್ಲ, ನೀನು ಹತ್ರ ಇದ್ದರೆ ಸ್ಟ್ರೆಸ್ ಅನ್ನೋದೇ ಇರಲ್ಲ. ಈಗ ನೋಡು, ನೀನು ನನ್ನ ಕ್ಯಾಬಿನ್ ಒಳಗಡೆ ಬರುವ ಮೊದಲು ಅದಾ ಇದ ಅಂತ ಕನ್ಫ್ಯೂಸ್ ಆಗಿದ್ದೆ. ನಿನ್ನ ನೋಡಿದ ತಕ್ಷಣ ಸ್ಟಾಕ್ ಆರ್ಡರ್ ಆಯಿತು. ಗಂಟೆಗಳಿಂದ ಫೋನಲ್ಲಿ ಮಾತಾಡ್ತಾ ತಲೆ ಕೆಟ್ಟು ಹೋಗಿತ್ತು. ನಿನ್ನ ಈ ನಗು ನೋಡಿ ಫ್ರೆಶ್ ಫೀಲ್ ಆಗ್ತಿದೆ ಅಂತ ಅವಳನ್ನು ನವಿರಾಗಿ ಬಳಸುತ್ತಾ ಹೇಳಿದರೆ, ನಿಧಾನವಾಗಿ ಅವನಿಂದ ದೂರ ಸರಿದು, ಓವರ್ ಆ್ಯಕ್ಟಿಂಗ್ ಸಾಕು, ನಿನ್ನ ಸ್ಟ್ರೆಸ್ ಕಡಿಮೆಯಾಗಿದ್ದು ನನ್ನ ನೋಡಿ ಅಲ್ಲ, ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಲಿಲ್ವಾ, ಅದಕ್ಕೆ ಆ ಖುಷಿಗೆ. ಸರ್ ಸ್ಟ್ರೆಸ್ ತಲೆನೋವು ಎಲ್ಲ ಹೇಳದಂತೆ ಮಾಯವಾಗಿದೆ ಅಲ್ವಾ ಅಂತ ಮೂತಿ ತಿರುವಿದವಳನ್ನು ನೋಡಿ ನಗುತ್ತಾ, ನೈಸ್ ಗೆಸ್ ವೈಫಿ, ಅದು ಆಗಿರ್ಬೋದು ಅಂತ ಕಣ್ಣೊಡೆದು ಹೇಳಿದರೆ, ಅವನ ಕೈ ರಟ್ಟೆಗೆ ತಿವಿದು ಏನೋ ಹೇಳಬೇಕು ಎನ್ನುವಾಗ ಕ್ಯಾಬಿನ್ ಡೋರ್ ನಾಕ್ ಆಗಿತ್ತು. ನಿನ್ನ ಫುಡ್ ಬಂತು, ಹೋಗು ಕೈ ತೊಳೆದು ಬಾ ಎಂದು ಬಾಗಿಲು ತೆರೆದಾಗ ಎದುರಿದ್ದ ಹುಡುಗನಿಗೆ ಧನ್ಯವಾದ ಹೇಳಿ ಊಟದ ತಟ್ಟೆ ತೆಗೆದುಕೊಂಡಳು. ಗಂಗಾಧರ್ ಕ್ಯಾಬಿನ್ ಒಳಗಡೆಯೇ ದಾಮಿನಿ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ಊಟ ಮಾಡುವುದರ ಜೊತೆ ತಮ್ಮ ಪ್ರೈವೇಟ್ ಸಮಯ ಕಳೆಯಲು ಚಿಕ್ಕದೊಂದು ಎಸಿ ರೂಮ್ ಮಾಡಿಸಿದ್ದರು. ಅದರಲ್ಲಿ ದೊಡ್ಡದಾದ ಸೋಫಾ, 2 ಕುರ್ಚಿಗಳಿರುವ ಚಿಕ್ಕ ಡೈನಿಂಗ್ ಟೇಬಲ್ ಜೊತೆಗೆ ವಾಶ್ರೂಮ್ ಕೂಡ ಇತ್ತು. ಆಗಲೇ ಊಟದ ತಟ್ಟೆಯ ಜೊತೆ ಅಲ್ಲಿಗೆ ಬಂದ ಅಂಜಲಿಯನ್ನು ನೋಡಿದ ಜೀವ ಶರ್ಟ್ ಮೇಲಿನ ಬಟನ್ ತೆಗೆದು 2 ಕಡೆ ಶರ್ಟ್ ಕೈಯನ್ನ ಮಡಚುತ್ತಾ, ನನಗೆ ಬಿರಿಯಾನಿ ಆರ್ಡರ್ ಮಾಡಿದ್ದೀಯಾ? ಓಕೆ, ನಿಂದು ಊಟ ಆಗಿದೆಯಾ ಅಂತ ಕೇಳುತ್ತಾ ಕುರ್ಚಿಯಲ್ಲಿ ಕುಳಿತು ತಟ್ಟೆಗೆ ಬಡಿಸಿಕೊಂಡು ಒಂದೆರಡು ತುತ್ತು ತಿಂದವನು, ವೈಫಿ ನಿಂದು ಊಟ ಆಯ್ತಾ ಅಂತ ಕೇಳ್ದೆ ಎಂದು ತಲೆ ಎತ್ತಿ ನೋಡಿದರೆ, ಸೊಂಟಕ್ಕೆ ಕೈಯಿಟ್ಟು ತನ್ನನ್ನೇ ಗುರಾಯಿಸುತ್ತಿರುವ ಹೆಂಡತಿಯನ್ನು ನೋಡಿ, ಅಯ್ಯೋ ನಿಂದು ಊಟ ಆಗಿಲ್ವಾ, ಸಾರಿ, ಹೌದು ನಿನಗೇನು ಆರ್ಡರ್ ಮಾಡಿದ್ದೀಯಾ ಅನ್ನುತ್ತಾ ಮುಚ್ಚಿಟ್ಟಿದ್ದ ಪಾತ್ರೆಯ ಮುಚ್ಚಳ ತೆಗೆದು ಅಲ್ಲಿ ಬಿರಿಯಾನಿ ಮಾತ್ರ ಇರುವುದನ್ನು ನೋಡಿ, ವೈಫಿ ಡೋಂಟ್ ಸೇ, ನನಗೂ ನಿನಗೂ ಸೇರಿ ನೀನು ಒಂದೇ ಬಿರಿಯಾನಿ ಆರ್ಡರ್ ಮಾಡಿದ್ದು ಅಂತ ಎಂದರೆ ಅವನ ಬಾಯಿ ರುಚಿಯ ಬಗ್ಗೆ ತಿಳಿದಿದ್ದವಳು ಅಡಗಿಸಿ ಇಟ್ಟಿದ್ದ ಇನ್ನೊಂದು ಬಿರಿಯಾನಿ ಪಾತ್ರೆಯನ್ನು ಅವನೆದುರು ಇಟ್ಟು, ಹೊಟ್ಟೆ ತುಂಬ ತಿಂದು ಬಾ, ನಾನು ಹೋಗ್ತೀನಿ ಎಂದರೆ ಆಯಿತೆಂದು ತಲೆಯಾಡಿಸುತ್ತಾ ತಿನ್ನುವುದರಲ್ಲೇ ಮುಳುಗಿರುವವನನ್ನು ನೋಡಿ ಕೋಪದಲ್ಲೇ ಅಲ್ಲಿಂದ ಹೊರಟವಳತ್ತ ಓಡಿ ಕೈ ಹಿಡಿದು ಅವಳನ್ನು ಎಳೆತಂದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು, ಈಗೇನು ನಿನ್ನ ಬಿಟ್ಟು ಊಟ ಮಾಡಿದೆ ಅಂತ ಕೋಪ ಬಂದಿರೋದಾ? ವೈಫಿ, ನನ್ನ ಬಗ್ಗೆ ಯಾವ ವಿಷಯದಲ್ಲಿ ಬೇಕಾದರೂ ಕೋಪ ಮಾಡ್ಕೋ, ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ, ಬಟ್ ಊಟದ ವಿಷಯದಲ್ಲಿ ನೆವರ್. ಸಾರಿ, ಈಗ ಊಟ ಮಾಡು ಅಂತ ಅವಳೆದುರು ತಟ್ಟೆ ಇಟ್ಟು ಅದಕ್ಕೆ ಬಿರಿಯಾನಿ ಹಾಕಿ, ಐ ನೋ ನಾನು ಲಂಚ್ ರೂಮಿಗೆ ಬರಲಿಲ್ಲ ಅಂತ ನೀನು ಊಟ ಮಾಡದೆ ನನಗೋಸ್ಕರ ಇಲ್ಲಿಗೆ ಬಂದಿದ್ದೀಯ, ಸುಮ್ಮನೆ ನಿನ್ನ ಕಾಡಿಸೋಕೆ ನಾಟಕ ಆಡ್ದೆ, ಆಗಲೇ ಲಂಚ್ ಟೈಮ್ ಮುಗಿದಿದೆ, ಬೇಗ ಊಟ ಮುಗಿಸು ಎಂದವನತ್ತ ಹುರಿನೋಟ ಬೀರಿ ಒಂದೆರಡು ತುತ್ತು ತಿಂದವಳು ಅವನತ್ತ ನೋಡಿದರೆ ಚಪ್ಪರಿಸಿಕೊಂಡು ಊಟವನ್ನು ಎಂಜಾಯ್ ಮಾಡುತ್ತಾ ತಿನ್ನುತ್ತಿರುವವನ ಮೇಲೆ
ಕ್ಷಣಗಳ ಹಿಂದೆ ಇದ್ದ ಸಿಟ್ಟು ಮಾಯವಾಗಿತ್ತು. ಮೊದಲೆಲ್ಲ ಹೀಗೆಯೇ ತನ್ನ ಕೈ ಅಡುಗೆ ಸವಿಯಲು ಒಂದಷ್ಟು ಫುಡ್ ಆರ್ಡರ್ ಮಾಡಿ ಒಂದೆರಡು ಬಾರಿ ತನ್ನ ಕೈಯಲ್ಲೇ ಅವನಿರುವ ವಿಲ್ಲಕ್ಕೆ ಸರ್ವ್ ಮಾಡಲು ಹೇಳುತ್ತಿದ್ದನು. ಹಾಗೆಲ್ಲ ಫುಡ್ ತಟ್ಟೆಗೆ ಬಡಿಸಿದ ಕೂಡಲೇ ತನ್ನೊಂದಿಗೆ ಜಗಳ ನಿಲ್ಲಿಸಿ ಪ್ರತಿಯೊಂದು ತುತ್ತನ್ನು ಎಂಜಾಯ್ ಮಾಡುತ್ತಾ ತಿನ್ನುವುದನ್ನು ನೋಡಿದ್ದವಳಿಗೆ ವಿಚಿತ್ರ ಅನ್ನಿಸಿದರೂ ಈಗೀಗ ಅವನ ಬಗ್ಗೆ ಎಲ್ಲ ತಿಳಿಯುವುದರ ಜೊತೆ ಅವನು ಅದೆಷ್ಟು ದೊಡ್ಡ ಹೊಟ್ಟೆಬಾಕ ಎನ್ನುವುದರ ಅರಿವಾಗಿತ್ತು. ವೈಫಿ, ನನ್ನ ಮುಖದಲ್ಲೇನು ಕೋತಿ ಕುಣಿತಾ ಇದೆಯಾ? ಇಷ್ಟೊಂದು ಬಿರಿಯಾನಿ ನೀನಂತೂ ತಿನ್ನೋಲ್ಲ, ನಾನು ತಗೋತೀನಿ ಎಂದವನು ಅವಳ ಎದುರು ಪಾತ್ರೆಯಲ್ಲಿದ್ದ ಎಲ್ಲ ಬಿರಿಯಾನಿ ಹಾಕಿಕೊಂಡಾಗ, ಹೀಗೆ ತಿಂತಾ ಇರು, ಡುಮ್ಮ ಆಗ್ತೀಯ ನೋಡು. ಬೆಳಿಗ್ಗೆ ಬೇಗ ಎದ್ದು ಒಂದು ವರ್ಕೌಟ್ ಕೂಡ ಮಾಡೋಲ್ಲ. ವಾಕಿಂಗ್ ಅಂತೂ ಕೇಳಲೇಬೇಡ. ನನ್ನ ಮತ್ತು ಮಾವನ ಜೊತೆ ವಾಕಿಂಗ್ ಮಾಡು ಬಾ ಅಂದರೆ ನಾನು ತಿಂದಿರೋದು ಕರಗಿಸೋಕೆ ಬೆವರು ಸುರಿಸಿ ದೇಹ ದಂಡಿಸೋ ಅಗತ್ಯವಿಲ್ಲ ವೈಫಿ. ಇದು ಮಾಮ್ ಗಿಫ್ಟೆಡ್ ಬಾಡಿ ಅಂತೀಯ ಎಂದರು ಊಟದಲ್ಲೇ ಮುಳುಗಿರುವವನನ್ನು ನೋಡಿ ತಾನು ಊಟದತ್ತ ಗಮನ ಹರಿಸಿದಳು. ಊಟ ಮುಗಿಸಿದ ಜೀವ ಕೈ ತೊಳೆದು ಬಂದು ಹೆಂಡತಿಯ ಬಳಿ ಹೋಗಿ ಕೆನ್ನೆಗೊಂದು ಮುತ್ತಿಟ್ಟು, ಥ್ಯಾಂಕ್ಸ್ ಫಾರ್ ಬಿರಿಯಾನಿ ವೈಫಿ, ನಿಧಾನಕ್ಕೆ ಊಟ ಮುಗಿಸು, ನಾನು ಹೊರಗಡೆ ಇರ್ತೀನಿ ಎಂದು ಅಲ್ಲಿಂದ ಹೊರಗಡೆ ನಡೆದರೆ ಕೆನ್ನೆ ಸವರಿಕೊಂಡವಳ ತನುವಲ್ಲಿ ನವಿರಾದ ಕಂಪನವಾಗುತ್ತಿತ್ತು. ಕ್ಷಣಕಾಲ ಅವರು ನೀಡಿದ ಸಿಹಿ ಮುತ್ತಿನ ಮತ್ತಲ್ಲಿಯೇ ಇದ್ದವಳಿಗೆ ಜೀವ ಕರೆ ಎಚ್ಚರಿಸಿದಾಗ ಬೇಗನೆ ಊಟ ಮುಗಿಸಿ ಹೊರಗಡೆ ನಡೆದಳು. ಅವಳನ್ನು ನೋಡುತ್ತಾ ಅವಳ ಬಳಿ ನಡೆದು, ನೀನು ತಿನ್ನೋದೇ 4 ತುತ್ತು, ಅದಕ್ಕೆ 1 ಗಂಟೆ ಬೇಕಾ ವೈಫಿ? ನಿನ್ನ ಮೊಬೈಲಿಗೆ ಆಯೇಷಾ ಕಾಲ್ ಮಾಡಿದ್ದು ಏನು ನೋಡು ಎನ್ನುತ್ತಾ ಅವಳತ್ತ ಮೊಬೈಲ್ ಚಾಚಿದರೆ ಮೊಬೈಲ್ ತೆಗೆದುಕೊಂಡು, ನಿನ್ನಿಂದಾಗಿಯೇ ಲೇಟ್ ಆಗಿದ್ದು, ಇನ್ಮೇಲೆ ನೀನು ಲಂಚ್ ಮಾಡದಿದ್ರೂ ಪರವಾಗಿಲ್ಲ, ನಾನು ನಿನ್ನ ಕ್ಯಾಬಿನ್ನಿಗೆ ಬರೋದಿಲ್ಲ ನೋಡು ಅಂತ ಹುಸಿ ಮುನಿಸು ತೋರಿಸಿದಾಗ ಅವಳನ್ನು ತನ್ನತ್ತ ಎಳೆದುಕೊಂಡು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟವನು, ಜಸ್ಟ್ ಹೀಗೆ ಕಿಸ್ ಮಾಡಿದ್ದಕ್ಕೆ ನೀವು 1-2 ಗಂಟೆ ಕಳೆದೇ ಹೋದ್ರೆ ಮುಂದೆ ತುಂಬ ಕಷ್ಟವಿದೆ ಮೇಡಮ್ ಅಂತ ಕಣ್ಣು ಮಿಟುಕಿಸಿ ಹೇಳಿದವನ ಮಾತಿಗೆ ಅವಳ ಮೊಗದ ರಂಗು ಬದಲಾಗಿತ್ತು. ವೈಫಿ, ಹೇಳೋದು ಮರ್ತೆ, ಇನ್ನೊಂದು ತಿಂಗಳು ಸಮ್ಮರ್ ಹಾಲಿಡೇಸ್ ಅಂತ ಇಬ್ಬರು ತುಂಬ ಬ್ಯುಸಿ, ಆಮೇಲೆ CM ಮಗನ ಮದುವೆ ಅಂತ ಪುನಃ 15 ದಿನ ಬ್ಯುಸಿ ಆಗಿರ್ತೀವಿ. ಸೊ ನಮ್ಮಿಬ್ಬರ ವರ್ಕ್ ಲೋಡ್ ಕಡಿಮೆ ಆದಮೇಲೆ ಇಬ್ಬರು ಒಂದು ಲಾಂಗ್ ವೆಕೇಷನ್ಗೆ ಹೋಗಿ ಬರೋಣವಾ ಅಂತ ಅವಳತ್ತಲೇ ನೋಡಿದರೆ ಅವನಿಂದ 1-2 ಹೆಜ್ಜೆ ಹಿಂದೆ ಸರಿದು ಆಯಿತೆಂದು ತಲೆಯಾಡಿಸಿದಳು. ಅಲ್ಲ, ಅಷ್ಟು ದೂರ ಹೋಗಿ ಓಕೆ ಹೇಳಬೇಕಾ? ಇಲ್ಲೇ ಹೇಳ್ಬೋದಿತ್ತು. ನಿನಗೆ ಮನಸ್ಸಲ್ಲಿ ಏನನ್ನಿಸುತ್ತೋ ಅದು ಮಾಡೋಕೆ ಐ ನೀಡ್ ಟೈಮ್ ಅಂತ ಆವಾಗಲೇ ಹೇಳಿದ್ದೀನಿ. ಅಲ್ಲದೆ ನಿಮ್ಮ ಹಾಗೆ ಕಾಲೇಜಲ್ಲಿ ಅಂದ ಚಂದ ಇರೋ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡಿದ ಅಭ್ಯಾಸವಿಲ್ಲ. ಓದು, ಮನೆ, ಜೊತೆಗೆ ನನಗೆ ಫ್ರೆಂಡ್ಸ್ ಅನ್ನೋಕೆ ಚರಣ್ ಹಾಗೂ ಇನ್ನೊಬ್ಬಳು ಹುಡುಗಿ ಇದ್ರು. ಬಿಟ್ಟರೆ ನಿನ್ನ ಹಾಗೆ ಫ್ಲರ್ಟ್, ಲವ್ ಅಂತೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಎಂದವಳ ಮಾತಿಗೆ ನಕ್ಕವನು, ಖುಷಿ ಹೇಳಿದ್ದೆಲ್ಲ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀಯಾ ಅನ್ನು. ಎಷ್ಟಾದರೂ ಹೆಂಡತಿ ಬುದ್ಧಿ ಎಲ್ಲೋಗುತ್ತೆ, ಕಾಲೇಜ್ ಲೈಫ್ ಅಲ್ವಾ, ಜಸ್ಟ್ ಎಂಜಾಯ್ ಮಾಡ್ತಿದ್ದೆ ಬಿಟ್ಟರೆ ಯಾವುದನ್ನು ಸೀರಿಯಸ್ ಆಗಿ ತಗೊಂಡಿದ್ದೇ ಇಲ್ಲ. ಈಗಲೂ ಮನು ಹತ್ರ ಕಾಲ್ ಮಾಡಿ ಕೇಳು, ಫ್ಲರ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ವೈಫಿ. ಮೊದಲೇ ನಾನು ಹ್ಯಾಂಡ್ಸಮ್, ಹುಡುಗಿಯರೇ ನನ್ನ ಸ್ಟೇಟಸ್ ನೋಡಿ ನನ್ನ ಬಳಿ ಬರ್ತಾ ಇದ್ರಾ, ಸೊ ಅವರಿಗೆ ಸ್ಟಾರ್ ಹೋಟೆಲಿಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ತಿನ್ನಿಸ್ತಿದ್ದೆ ಬಿಟ್ಟರೆ ಶಾಪಿಂಗ್, ಸಿನಿಮಾ ಅಂತ ಹಣ ಖರ್ಚು ಮಾಡಿದವನೇ ಅಲ್ಲ ನಾನು. ಹೋಟೆಲಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದೆ ಅಂದರೆ, ಅವನ ಮಾತು ಮುಗಿಯುವ ಮೊದಲೇ ಜೋರಾಗಿ ನಗಲು ಶುರು ಮಾಡಿದ ಅಂಜಲಿ, ಅಂದರೆ ನೀನು ಆಗಿನಿಂದ ಬಕಾಸುರನಾ ಎಂದು ಪುನಃ ನಗಲು ಶುರು ಮಾಡಿದರೆ ಅವಳಿಗೆ ಕೈ ಬೆರಳು ತೋರಿಸಿ, ವೈಫಿ ಬೇಡ, ನನ್ನ ಹೊಟ್ಟೆ ಬಗ್ಗೆ ಹಾಡ್ಕೊಂಡ್ರೆ ಇಲ್ಲೇ ನಿನ್ನ ಲಾಕ್ ಮಾಡ್ತೀನಿ ಅಷ್ಟೇ ಎಂದ ಕೂಡಲೇ ಕ್ಯಾಬಿನ್ ಬಾಗಿಲು ತೆರೆದು ಸಿ ಯು ಈವ್ನಿಂಗ್ ಬಕಾಸುರ ಅಂತ ರಾಗವೆಳೆದು ಓಡಿದವಳನ್ನು ನೋಡಿ ಅವನು ನಕ್ಕನು. ದಿನಗಳು ಹುರುಳಿ ಆಗಲೇ ಸಮ್ಮರ್ ಹಾಲಿಡೇಸ್ ಶುರುವಾದ ಕಾರಣ ಆಗಲೇ ಒಂದೊಂದೇ ವಿಲ್ಲ ತುಂಬಲು ಶುರುವಾಗಿ ಕ್ರಮೇಣ ವಾರದ ಒಳಗಡೆ ಪೂರ್ತಿ 50 ವಿಲ್ಲ ಕೂಡ ಪ್ಯಾಕ್ ಆಗಿತ್ತು.
ಗಿರಿಧಾಮ ಪೂರ್ತಿ ಮಕ್ಕಳು ಹಿರಿಯರಿಂದ ತುಂಬಿ ಎಲ್ಲ ಸ್ವಿಮ್ಮಿಂಗ್ ಪೂಲ್, ಗೇಮ್ ಕಾರ್ನರ್ ಎಲ್ಲ ಕಡೆಯೂ ಮಕ್ಕಳ ಹೆತ್ತವರ ಕೇಕೆ ನಲಿದಾಟ ಶುರುವಾಗಿತ್ತು. ಬಂದಿರುವ ಗೆಸ್ಟ್ ಎಲ್ಲ ಅಲ್ಲಿನ ವ್ಯವಸ್ಥೆಯ ಬಗ್ಗೆ, ಊಟ ತಿನಿಸುಗಳ ರುಚಿಗೆ ತಲೆಬಾಗಿ ಅವರಿಷ್ಟದ ತಿನಿಸುಗಳನ್ನು ಪದೇ ಪದೇ ಆರ್ಡರ್ ಮಾಡುತ್ತಿರುವುದರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬ ಕೆಲಸದ ಒತ್ತಡವಿತ್ತು. ಅಂಜಲಿ ಕಿಚನ್ನಲ್ಲಿ ಆಗಲೇ 2 ಶಿಫ್ಟ್ ಕೆಲಸ ಮಾಡಲು ಟೀಮ್ ಸೆಟ್ ಮಾಡಿದ್ದರೂ ಒಂದೇ ವಾರಕ್ಕೆ ಎಲ್ಲರ ಮುಖದಲ್ಲೂ ಆಯಾಸ ಎದ್ದು ಕಾಣುತ್ತಿತ್ತು. ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕೆಲಸ ಮಾಡಿಸಿಕೊಳ್ಳುವುದನ್ನು ಬಿಟ್ಟು ಎಲ್ಲ ತರಹದ ಫುಡ್ ಕುಕ್ ಮಾಡುವಾಗ ಅವಳ ಸರಳತೆ ಪೂರ್ತಿ ಡಿಪಾರ್ಟ್ಮೆಂಟಿನವರ ಮನಗೆದ್ದು ಅವಳಿಗಾಗಿ ಅದೆಷ್ಟು ಆಯಾಸವಾದರೂ ತಮ್ಮನ್ನು ಕೆಲಸದಲ್ಲಿ ತೊಡಗಿಸಿಕೊಂಡು ಕಿಚನ್ ಕಡೆಯಿಂದ ದಿ ಬೆಸ್ಟ್ ಸರ್ವಿಸ್ ಕೊಡುತ್ತಿದ್ದರು. ಅದೊಂದು ದಿನ ಮಧ್ಯಾಹ್ನದ ಊಟಕ್ಕೆ ಚೆಫ್ ಅಂಜಲಿ ಬಗ್ಗೆ ತಿಳಿದ ಫ್ಯಾಮಿಲಿ ಒಂದು ಅವಳದೇ 5-6 ಸಿಗ್ನೇಚರ್ ಡಿಶ್ ಆರ್ಡರ್ ಮಾಡಿದ್ದರು. ಅದನ್ನು ತಾನೇ ತಯಾರು ಮಾಡುವುದಾಗಿ ಹೇಳಿದ ಅಂಜಲಿ ಒಮ್ಮೆ ಮಧ್ಯಾಹ್ನದ ಬಫೆ ಊಟಕ್ಕೆ ತಯಾರಾಗಿರುವ ಎಲ್ಲ ಅಡುಗೆಯನ್ನು ನೋಡಿ ವಾಪಸ್ಸಾಗುವಾಗ ಅವಳ ಮೊಬೈಲ್ ರಿಂಗಣಿಸಿತ್ತು. ಸ್ಕ್ರೀನ್ನಲ್ಲಿ ಚೆರ್ರಿ ಎನ್ನುವ ಹೆಸರು ನೋಡಿ ಖುಷಿಯಲ್ಲೇ 1-5 ನಿಮಿಷದಲ್ಲಿ ಬರುತ್ತೇನೆಂದು ತನ್ನ ಅಸಿಸ್ಟೆಂಟ್ ಬಳಿ ಹೇಳಿ ಕ್ಯಾಬಿನ್ ಒಳಗಡೆ ಹೋಗಿ ಗೆಳೆಯನ ಕರೆ ಸ್ವೀಕರಿಸಿ ಅವನ ಜೊತೆ ಮಾತಲ್ಲಿ ನಿರತಳಾದವಳು ಮೊದಲ ಬಾರಿ ತನ್ನ ಕರ್ತವ್ಯ ಮರೆತಿದ್ದಳು. ಇತ್ತ ಊಟದ ಸಮಯ ಮೀರಿದ್ದರೂ ತಾವು ಆರ್ಡರ್ ಮಾಡಿದ ಫುಡ್ ಬರದೇ ಇದ್ದಾಗ ಅವರು ರೂಮ್ ಬಾಯನ್ನು ತರಾಟೆಗೆ ತೆಗೆದುಕೊಂಡ ವಿಷಯ ಕ್ಷಣದಲ್ಲಿ ಬಾಲಕೃಷ್ಣನ ಮೂಲಕ ಜೀವನಿಗೆ ತಿಳಿಯಿತು. ಕ್ಷಣದಲ್ಲೇ ಕಿಚನ್ ಒಳಗಡೆ ಹೋದವನು ಅಲ್ಲಿ ಅಂಜಲಿ ಇಲ್ಲದೆ ಇರುವುದನ್ನು ಗಮನಿಸಿ ಅವಳ ಅಸಿಸ್ಟೆಂಟ್ ಬಳಿ ಕೇಳಿದಾಗ ವಿಷಯ ತಿಳಿದವನಿಗೆ ಮೊದಲ ಬಾರಿ ಹೆಂಡತಿಯ ಮೇಲೆ ಕೋಪ ಬಂದಿತ್ತು. ದಾಪುಗಾಲಿಡುತ್ತಲೇ ಹೆಂಡತಿಯ ಕ್ಯಾಬಿನ್ ಒಳಗಡೆ ಬಂದಾಗ ನಗುತ್ತಲೇ ಮೊಬೈಲಲ್ಲಿ ಮಾತನಾಡುತ್ತಿದ್ದವಳನ್ನು ನೋಡಿ ಕೋಪ ಬಂದರೂ ಸಹಿಸಿಕೊಂಡು ನಿಂತರೆ ಕ್ಯಾಬಿನ್ ಡೋರ್ ತೆಗೆದ ಶಬ್ದಕ್ಕೆ ತಿರುಗಿದವಳು, ಓಕೆ ಚೆರ್ರಿ, ಇವಾಗ ಪಾಸ್ತಾ ಟೇಸ್ಟ್ ನಾನು ಮಾಡಿರೋ ಹಾಗೆ ಇದೆಯಲ್ಲ, ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ ಆಮೇಲೆ ನಿನಗೆ ಮೆಸೇಜ್ ಮಾಡ್ತೀನಿ, ಬಾಯ್ ಎಂದು ಕೈಕಟ್ಟಿಕೊಂಡು ತನ್ನವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ನಿಂತಿರುವವನನ್ನು ಗಮನಿಸಿ, ಏನ್ ಸರ್ ಇವತ್ತು ಹೆಂಡತಿ ಲಂಚ್ ರೂಮಿಗೆ ಬರಲಿಲ್ಲ ಅಂತ ನನ್ನನ್ನು ಹುಡ್ಕೊಂಡು ನೀನೇ ಇಲ್ಲಿಗೆ ಬಂದಿಯಾ? ಸಾರಿ, ಅದು ಚರಣ್ ಕಾಲ್ ಮಾಡಿ ಅಂತ ಮುಂದೇನು ಹೇಳುವ ಮೊದಲೇ ಅವಳ ಮೊಬೈಲ್ ರಿಂಗಣಿಸಿತ್ತು. ಸ್ಕ್ರೀನ್ನಲ್ಲಿ ಐಶು ಕಾಲಿಂಗ್ ಎಂದು ಬರುತ್ತಿರುವುದನ್ನು ನೋಡಿ ಕಾಲ್ ಕಟ್ ಮಾಡಿದರೂ ಪುನಃ ವಾಪಸ್ ಕರೆ ಮಾಡಿದ್ದಳು. ಇವಳದೊಂದು ರಗಳೆ, ಈಗ ಊಟಕ್ಕೆ ಬಂದಿಲ್ಲ ಅಂತ ಇವಳ ಕೈಯಲ್ಲೂ ಬೈಸ್ಕೊಳ್ಬೇಕು. ಜೀವ 1 ನಿಮಿಷ ಅಂತ ಗೊಣಗುತ್ತಾ ಕರೆ ಸ್ವೀಕರಿಸಿದರೆ, ಅಂಜು ನಿನಗೇನು ತಲೆ ಕೆಟ್ಟಿದೆಯಾ? ಗೆಸ್ಟ್ ಆರ್ಡರ್ ಮಾಡಿದ ಫುಡ್ ಪ್ರಿಪೇರ್ ಮಾಡಿಲ್ಲ ಅಂತೆ ನೀನು? ಆ ಗೆಸ್ಟ್ ರಂಪಾಟ ಮಾಡಿ ಗಿರಿಧಾಮದ ಬಗ್ಗೆ ಬ್ಯಾಡ್ ಕಾಮೆಂಟ್ಸ್ ಕೊಡ್ತಿದ್ದಾರೆ. ಪಾಪ ಜೀವ ಕನ್ವಿನ್ಸ್ ಮಾಡೋಕೆ ಹೋದ್ರೆ ಅವನಿಗೂ ಬೈದ್ರಂತೆ. ಏನಾಗಿದೆ ನಿನಗೆ? ಕಿಚನ್ ಬಿಟ್ಟು ಎಲ್ಲೋಗಿದ್ದೆ ನೀನು? ಇಷ್ಟೆಲ್ಲ ಕೇಳಿದವಳಿಗೆ ತನ್ನಿಂದ ಆದ ಅಚಾತುರ್ಯದ ನೆನಪಾದಾಗ ಕೈ ಕಟ್ಟಿ ನಿಂತಿರುವವನತ್ತ ನೋಡಿ ತಲೆ ತಗ್ಗಿಸಿದಳು. ಅತ್ತ ಕರೆಯಲ್ಲಿ ಇನ್ನೂ ಮಾತನಾಡುತ್ತಿದ್ದವಳ ಧ್ವನಿ ಕೇಳಿದಾಗ ಕರೆ ತುಂಡರಿಸಿ ನಿಂತವಳನ್ನೇ ದಿಟ್ಟಿಸುತ್ತಾ, ಮಿಸ್ಸಸ್ ಅಂಜಲಿ ಜೀವ, ನಿಮ್ಮ ಕಿಚನ್ ರೂಲ್ ಸ್ವಲ್ಪ ನನಗೆ ಹೇಳಿ ಎಂದು ಗಂಭೀರವಾಗಿ ಕೇಳಿದಾಗ, ಜೀವ ಐ ಆಮ್ ಸಾರಿ ಎಂದರೂ ಸ್ವಲ್ಪವೂ ವಿಚಲಿತನಾಗದೆ, ಐ ಅಕ್ಸೆಪ್ಟ್ ಕಿಚನ್ ರೂಲ್ಸ್ ಅಂಜಲಿ ಅಂತ ತುಸು ಜೋರಾಗಿ ಕೇಳಿದರೆ ತನ್ನ ತಪ್ಪಿದ್ದ ಕಾರಣ ಪಟಪಟನೆ ಎಲ್ಲ ರೂಲ್ಸ್ ಹೇಳಿದಳು. ವೇಟ್, ರೂಲ್ಸ್ ನಂಬರ್ 3 ಇನ್ನೊಮ್ಮೆ ಹೇಳು ಎಂದವನ ಗಡುಸಾದ ಧ್ವನಿಗೆ, ವರ್ಕಿಂಗ್ ಅವರಲ್ಲಿ ಮೊಬೈಲ್ ಯೂಸ್ ಮಾಡುವಂತೆ ಇಲ್ಲ, ಕಿಚನ್ ಒಳಗಡೆ ಯಾವ ಸ್ಟಾಫ್ ಕೂಡ ಮೊಬೈಲ್ ಕೊಂಡು ಹೋಗುವಂತಿಲ್ಲ, ಎಮರ್ಜೆನ್ಸಿ ಇದ್ದರೆ ಕಿಚನ್ನಲ್ಲಿರುವ ಲ್ಯಾಂಡ್ ಫೋನ್ ಯೂಸ್ ಮಾಡಬೇಕು ಅಂತ ಹೇಳಿ ತಲೆ ತಗ್ಗಿಸಿದರೆ, ನಿಮ್ಮನ್ನು ಮಿಸಸ್ ಗಂಗಾಧರ್ ಅವರು ಕಿಚನ್ ಹೆಡ್ ಆಗಿ ಆಯ್ಕೆ ಮಾಡಿ ಪೂರ್ತಿ ಕಿಚನ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ನಿಮಗೆ ಕೊಟ್ಟಿರೋದು ಉಳಿದವರಿಗೆ ನೀವು ಮಾದರಿಯಾಗಬೇಕು ಅಂತ. ಬಟ್ ಇಲ್ಲಿಯವರೆಗೆ ಗಿರಿಧಾಮ ಫೇಮಸ್ ಆಗಲು 70% ಕಾರಣ ಇಲ್ಲಿ ಸಿಗೋ ರುಚಿಯಾದ ಊಟೋಪಚಾರ. ಈ ದಿನ ನಿನ್ನ ಚಿಕ್ಕ ನೆಗ್ಲಿಜಿಯನ್ಸಿಯಿಂದ ಬಂದಿರೋ ಗೆಸ್ಟ್ ವರ್ಷಗಳ ಕಾಲದ ನನ್ನ ಮಮ್ಮಿ ಡ್ಯಾಡಿಯ ಪರಿಶ್ರಮದ ಬಗ್ಗೆ ಆಡಿಕೊಂಡ್ರು ಅಂತ ಮುಂದೇನು ಹೇಳುವ ಮೊದಲೇ, ಐ ಆಮ್ ಸಾರಿ ಜೀವ, ಚೆರ್ರಿ ಕಾಲ್ ಎನ್ನುವಾಗ ಜಸ್ಟ್ ಸ್ಟಾಪ್ ಅಂತ ಕಂಚಿನ ಕಂಠದಲ್ಲಿ ಮೊಳಗಿದ ಅವನ ಧ್ವನಿಗೆ ಅಂಜಲಿ ಒಮ್ಮೆ ಬೆಚ್ಚಿ ಬಿದ್ದಳು. ಮಮ್ಮಿ ನಿನಗಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದು ನೀನು ನಿನ್ನ
ಚೆರ್ರಿ ಪರಿ ಜೊತೆ ಫೋನಲ್ಲಿ ಮಾತಾಡ್ತಾ ಕೂರೋಕೆ ಅಲ್ಲ. ಈ ತಿಂಗಳ ಬಗ್ಗೆ ವಾರಗಳ ಹಿಂದೆ ಮೀಟಿಂಗ್ ಅಲ್ಲೇ ಹೇಳಿದ್ದೆ. ನನ್ನ ಒಡೆತನದಲ್ಲಿ ಮೊದಲ ಬಾರಿ ಪೂರ್ತಿ 1 ತಿಂಗಳು ಎಲ್ಲ ವಿಲ್ಲಾಗಳು ಪೂರ್ತಿ ಫುಲ್ ಪ್ಯಾಕ್ ಆಗ್ತಿವೆ. ಎಲ್ಲರೂ 100% ಎಫರ್ಟ್ ಹಾಕಿ ಗಿರಿಧಾಮವನ್ನು ನಗರದ ಬೆಸ್ಟ್ ರೆಸಾರ್ಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ತರಬೇಕೆಂದು ಎಲ್ಲರಲ್ಲೂ ಕೇಳಿಕೊಂಡಿದ್ದೆ ತಾನೇ ಎನ್ನುತ್ತಾ ತೀರ ಸನಿಹ ಬಂದು ಅಬ್ಬರಿಸಿದವನ ಧ್ವನಿಗೆ ತಲೆ ಎತ್ತಿ ನೋಡಿದರೆ ಅವನ ಕಂಗಳು ಕೋಪದಿಂದ ಕೆಂಪಾಗಿದ್ದವು. ನೋಡು, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಗಿರಿಧಾಮದ ಬಗ್ಗೆ ಕೇವಲವಾಗಿ ಮಾತನಾಡಿದ ಆ ಫ್ಯಾಮಿಲಿ ಇಲ್ಲಿಂದ ಹೋಗುವುದರೊಳಗಡೆ ಅವರಾಡಿದ ಮಾತುಗಳಿಗೆ ನನ್ನಲ್ಲಿ ಕ್ಷಮೆ ಕೇಳುವುದಲ್ಲದೆ ಗಿರಿಧಾಮದ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಟುಕೊಂಡೇ ಹೊರ ಹೋಗಬೇಕು. ಇಲ್ಲ ಅಂದರೆ ಆ ಗೆಸ್ಟ್ ಇಲ್ಲಿಂದ ಚೆಕ್ಔಟ್ ಆಗ್ತಿದ್ದ ಹಾಗೆ ಕಿಚನ್ ಹೆಡ್ ಪೋಸ್ಟ್ ಇಂದ ನೀನು ಕೂಡ ಔಟ್ ಆಗ್ತೀಯ, ಮೈಂಡ್ ಇಟ್ ಅಂತ ಕೈ ತೋರಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಲ್ಲಿಂದ ಹೋದರೆ ಅಂಜಲಿ ತನ್ನಿಂದಾದ ತಪ್ಪಿಗೆ ಮೊಬೈಲ್ ಎಸೆದು ಕ್ಷಣದಲ್ಲೇ ಕಿಚನ್ ಒಳಗಡೆ ಓಡಿದಳು. ಅವಳ ನಿರ್ಲಕ್ಷ್ಯದಿಂದ ಆಗಲೇ ಬೇರೆ ಚೆಫ್ ಮೇಲೆ ಒತ್ತಡ ಬಿದ್ದಿದ್ದ ಕಾರಣ ಎಲ್ಲರೂ ಕೆಲಸದತ್ತ ಗಮನ ಕೊಟ್ಟರೆ ತನ್ನ ಬುಕ್ಲೆಟ್ ಅಲ್ಲಿ ಆ ಗೆಸ್ಟ್ ಇರುವ ವಿಲ್ಲಾ ನಂಬರ್ ತಿಳಿದು ಅವರು ಕೇಳಿದ ಎಲ್ಲವನ್ನು ಗಂಟೆಯೊಳಗಡೆ ಕುಕ್ ಮಾಡಿ ಸರ್ವರ್ ಬಾಯ್ ಜೊತೆ ಎಲ್ಲ ಊಟ ಹಿಡಿದು ಅವರ ವಿಲ್ಲಾದತ್ತ ಹೊರಟಳು. ಆಗಲೇ ಇಷ್ಟವಿಲ್ಲದ ಊಟ ಮಾಡಿ ಎಲ್ಲ ಒಳಗಡೆ ಇದ್ದರೆ ಮಕ್ಕಳು ಹೊರಗಡೆ ಆಡುತ್ತಿದ್ದರು. ಎಲ್ಲರನ್ನೂ ಗಮನಿಸಿ ಗೇಟ್ ಒಳಗಡೆ ಬಂದು ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಅಲ್ಲಿರುವ ತಾತನನ್ನ ನೋಡಿ ಕರೆದರೆ ಕುಳಿತಲ್ಲಿಂದ ಅವಳತ್ತ ನೋಡಿ ಅವಳ ಹಾಗೂ ಹುಡುಗನ ಕೈಯಲ್ಲಿರುವ ಊಟದ ಪಾತ್ರೆಗಳಿರುವ ಟ್ರೇಯನ್ನ ಗಮನಿಸಿ, ಅಲ್ಲ, ನಾವು ಆರ್ಡರ್ ಮಾಡಿದ್ದನ್ನು ಮಾಡಿ ಹಾಕೋಕೆ ಆಗೋಲ್ಲ ಅಂದಮೇಲೆ ನೀವು ಆರ್ಡರ್ ತಗೊಳ್ಳೋದು ಯಾಕೆ? ನಾನು ನನ್ನ ಫ್ಯಾಮಿಲಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ನಿಮ್ಮ ರೆಸಾರ್ಟ್ ಫುಡ್ ರೇಟಿಂಗ್ ನೋಡಿ, ಅಂದರೆ ನಿಮ್ಮ ಸರ್ವಿಸ್ ನೋಡಿ. ಎಲ್ಲ ರೆಸಾರ್ಟ್ ಹಾಗೆ ನೀವು ಕೂಡ ಹಣಕ್ಕೋಸ್ಕರ ನಿಮಗೆ ನೀವು ಸ್ಟಾರ್ ರೇಟಿಂಗ್ ಕೊಟ್ಟಿಕೊಂಡಿದ್ದೀರಾ ಅನ್ನಿಸ್ತಿದೆ. ಹೌದು, ಈಗೇನು ಆರ್ಡರ್ ಮಾಡೇ ಇಲ್ಲ ನಾವು, ಅದೇನು ತಂದಿರೋದು ಅಂತ ಗದರುತ್ತಾ ಕೇಳಿದರೆ ತಪ್ಪು ತನ್ನಿಂದ ಆದ ಕಾರಣ ತಾಳ್ಮೆಯಿಂದ ಅವರೆಲ್ಲ ಮಾತಿಗೆ ಕಿವಿಯಾಗಿ ಸಾರಿ ಸರ್, ಮೈ ಸೇಲ್ಸ್ ಚೆಫ್ ಅನ್ನುವಾಗ ಅವಳ ಮುಂದೆ ಮಾತನಾಡದಂತೆ ಕೈ ಅಡ್ಡ ಹಿಡಿದು, ಅಡುಗೆ ಮಾಡೋಳ್ತಾನೆ, ಆಗ ಮಾಡಿದ ತಪ್ಪಿಗೆ ಬೆಣ್ಣೆ ಹಚ್ಚೋಕೆ ಪುನಃ ಏನೋ ಮಾಡ್ಕೊಂಡು ಬಂದ ಹಾಗಿದೆ. ಎಲ್ಲಿ ಆ ನಿಮ್ಮ ಸೆಲೆಬ್ರಿಟಿ ಚೆಫ್, ತನಗೊಬ್ಬಳಿಗೆ ಅಡುಗೆ ಮಾಡೋಕೆ ಬರೋದು ಅಂತ ತುಂಬ ಜಂಬ ಇರಬೇಕು ಅವಳಿಗೆ, ಅದಕ್ಕೆ ಆರ್ಡರ್ ತಗೊಂಡು ಬೇರೇನೋ ಕಳಿಸಿದ್ದಾಳೆ ಎಂದು ಬೈಯುತ್ತಿರುವಾಗ ಅವಳ ಬಳಿ ಬಂದ ಹುಡುಗಿಯೊಬ್ಬಳು ಅಂಜಲಿಯನ್ನ ನೋಡಿ ಕಣ್ಣಗಲಿಸಿ ಆಯ್ ಚೆಫ್ ಅಂತ ತನ್ನ ಹೆಸರು ಹೇಳುವ ಮೊದಲೇ ಕಣ್ಸನ್ನೆಯಲ್ಲೇ ಅವಳನ್ನು ಮಾತನಾಡಬೇಡವೆಂದು ತಡೆದಾಗ ಅವಳತ್ತ ಕತ್ತು ಹೊರಳಿಸಿದ ಆ ತಾತ, ಬಾ, ಆ ನಿನ್ನ ಮತ್ತು ಅಣ್ಣನ ಫೇವ್ರೆಟ್ ಚೆಫ್ ನಾವು ಆರ್ಡರ್ ಮಾಡಿದ್ದು ಬಿಟ್ಟು ಬೇರೆಲ್ಲ ಕಳಿಸಿ ಇದ್ದಾಳೆ ಅಂತ ಪುನಃ ಬೈಯಲು ಶುರು ಮಾಡಿದಾಗ ಅವರನ್ನು ತಡೆದ ಆ ಹುಡುಗಿ ಹಿಂದಿಯಲ್ಲಿ ಅಣ್ಣ ಎಂದು ಕರೆದಾಗ ಒಳಗಿನಿಂದ ಬಂದ ಯುವಕನನ್ನು ನೋಡಿದ ಅಂಜಲಿ ಆಶ್ಚರ್ಯದಲ್ಲಿ ಕಣ್ಣು ಅರಳಿಸಿದರೆ ಅವನು ಕೂಡ ಖುಷಿಯಲ್ಲಿ ಹೇ ಅಂಜಲಿ ಎಂದು ಅವಳ ಕೈಯಲ್ಲಿದ್ದ ಟ್ರೈ ತೆಗೆದುಕೊಂಡು ತಂಗಿಯಲ್ಲಿ ಕೊಡಲು ಹೋದಾಗ ಸರ್ವರ್ ಬಾಯ್ ಬಳಿ 2 ತಟ್ಟೆ ಒಳಗಡೆ ಇಡುವಂತೆ ಹೇಳಿದಳು. ಹಾಗೆಯೇ ಅವನು ಟ್ರೈ ಒಳಗಡೆ ಇಟ್ಟು ಅಲ್ಲಿಂದ ಹೋದಾಗ ಅಂಜಲಿಯನ್ನು ಲಘುವಾಗಿ ಆಲಂಗಿಸಿದ ವಿನೀತ್, ತಾತ, ಇವಳೇ ಅಂಜಲಿ ದಾಮೋದರ್, ನಾನಿದ್ದ ಸೀಸನ್ನಲ್ಲಿ ಮಾಸ್ಟರ್ ಚೆಫ್ ವಿನ್ ಆಗಿರೋದು ಅಂತ ಹಿಂದಿಯಲ್ಲೇ ತಾತನಿಗೆ ಗೆಳತಿಯ ಪರಿಚಯ ಮಾಡಿದನು. ಇಬ್ಬರು ಒಂದೇ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿ ವಿನೀತ್ ಟಾಪ್ 6ಗೆ ಬಂದು ಎಲಿಮಿನೇಟ್ ಆಗಿದ್ದನು. ಅಂಜಲಿ ಮುಂಬೈಯಲ್ಲಿರುವಾಗ ಕಾಂಟ್ಯಾಕ್ಟಲ್ಲಿದ್ದವನು ನಂತರ ದೆಹಲಿಗೆ ಶಿಫ್ಟ್ ಆದ ಮೇಲೆ ಅವನ ಕೆಲಸದಲ್ಲಿ ಬ್ಯುಸಿಯಾದ ಕಾರಣ ಇನ್ಸ್ಟಾಗ್ರಾಮ್ನಲ್ಲಿ ಈಗೊಮ್ಮೆ ಆಗೊಮ್ಮೆ ಮಾತನಾಡುತ್ತಿದ್ದರು. ಕುಶಲೋಪರಿ ಮಾತುಕತೆಗಳ ಬಳಿಕ ತನ್ನ ತಾತನನ್ನ ಪರಿಚಯಿಸಿ ರಿಟೈರ್ಡ್ ಆರ್ಮಿ ಆಫೀಸರ್ ಎಂದಾಗ ಅವರ ಗತ್ತು ಬಿಗುಮಾನ ಮಾತಲ್ಲೇ ಅವಳು ಅಂದಾಜಿಸಿದ್ದಳು. ನಗುಮುಖದಿಂದ ಅವರಿಗೆ ನಮಸ್ಕರಿಸಿದರೆ ಯಾವುದೇ ಪ್ರತಿಕ್ರಿಯೆ ತೋರದೆ ಇದ್ದಾಗ ತನ್ನ ಫ್ಯಾಮಿಲಿಯನ್ನ ಹೊರ ಕರೆದನು. ಹೆಂಡತಿ, ಅವನ 2 ಮಕ್ಕಳು, ತಂದೆ ತಾಯಿ ಮತ್ತು ತಂಗಿ ಜೊತೆ ಬಂದರೆ
ಹೊರಬಂದ ಎಲ್ಲರೂ ಅವಳಲ್ಲಿ ನಗುತ್ತಾ ಮಾತನಾಡಿದಾಗ ಆರ್ಡರ್ ಮಾಡಿದ ಊಟ ಕಳುಹಿಸದೆ ಇದ್ದಕ್ಕೆ ಎಲ್ಲರಲ್ಲೂ ಕ್ಷಮೆ ಕೇಳಿ ಈಗ ತಂದದ್ದನ್ನು ತಿನ್ನುವಂತೆ ಕೇಳಿದಾಗ ವಿನೀತ್ ಅವಳನ್ನು ತಮ್ಮ ಜೊತೆ ಊಟ ಮಾಡುವಂತೆ ಒತ್ತಾಯ ಮಾಡಿದಾಗ ಅವರನ್ನು ಸೇರಿಕೊಂಡಳು. ಮಾಸ್ಟರ್ ಚೆಫ್ ಕಾಂಪಿಟೇಷನ್ನಿಂದ ಇಲ್ಲಿಯವರೆಗಿನ ಜೀವನದ ಬಗ್ಗೆ ಹರಟುತ್ತಿರುವಾಗ ಆಗ ತಮ್ಮಿಂದ ಬೈಗುಳ ತಿಂದ ಯುವಕ ಅಂಜಲಿಯ ಪತಿಯೆಂದು ತಿಳಿದಾಗ ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿ ಈ ರೆಸಾರ್ಟ್ ಓನರ್ ಆದರೂ ಊಟದ ವಿಷಯದಲ್ಲಿ ತಮ್ಮನ್ನು ಸಮಾಧಾನಿಸಿದ ಪರಿಗೆ ಅವನಿಗೆ ಮೆಚ್ಚುಗೆ ಸೂಚಿಸಿದರು. ಮಾತು ಹರಟೆಯಲ್ಲಿ ಅವರ ಊಟ ಮುಗಿದಿದ್ದರೆ ಅಂಜಲಿ ಮತ್ತೊಮ್ಮೆ ತಾತನಲ್ಲಿ ಕ್ಷಮೆ ಕೇಳಿದಾಗ ಅವಳ ಕೈಯಲ್ಲಿ 500ರ ನೋಟನ್ನು ಇಟ್ಟು ತಲೆ ಸವರಿದ ತಾತ, ಅಡುಗೆ ಮಾಡುವ ಕಲೆ ಎಲ್ಲರಿಗೂ ಒಲಿದು ಬರಲ್ಲ. ನಿನ್ನ ಕೈಯಲ್ಲಿ ಅದೇನೋ ಜಾದು ಇದೆ ಮಗು. ವಯಸ್ಸಾಗಿದೆ ಅಲ್ವಾ, ಡಯಟಲ್ಲಿದ್ದೀನಿ. ಮಧ್ಯಾಹ್ನ ಅನ್ನ ಸಾರು ಬಿಟ್ಟರೆ ಬೇರೇನಿಲ್ಲ. ಆದರೆ ಈಗ ನೀನು ತಯಾರು ಮಾಡಿದ ಅಷ್ಟು ಡಿಶ್ ಟೇಸ್ಟ್ ಮಾಡುವ ಭರದಲ್ಲಿ ಅದರ ರುಚಿಗೆ ಸೋತು ಮೊದಲ ಬಾರಿ ನನ್ನ ಡಯಟ್ ಎಲ್ಲ ಮರ್ತಿದ್ದೀನಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಕಣಮ್ಮ. ಈ ಹಣ ಟಿಪ್ಸ್ ಅಂತ ನಿನಗೆ ಕೊಟ್ಟಿಲ್ಲ. ಬಹಳ ವರ್ಷಗಳ ಬಳಿಕ ನಿನ್ನ ಕೈ ಅಡುಗೆ ತಿಂದು ಆತ್ಮತೃಪ್ತಿ ಆಗಿದೆ. ಆ ಖುಷಿಯಲ್ಲಿ ಈ ಹಣವನ್ನು ಆಶೀರ್ವಾದವಾಗಿ ಕೊಡ್ತಿದ್ದೀನಿ ಎಂದರು. ಅಲ್ಲೇ ಇದ್ದ ಅವರ ಹೆಂಡತಿ ಕೂಡ ಅಂಜಲಿಯ ಕೈ ಹಿಡಿದು, ವಯಸ್ಸಾದ ನಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಗದೇ ಇದ್ದರೆ ಆರೋಗ್ಯ ತುಸು ಏರುಪೇರಾಗುತ್ತದೆ. ಆ ಸಿಟ್ಟಲ್ಲಿ ನನ್ನ ಗಂಡ ಒಂದೆರಡು ಹೆಚ್ಚು ಮಾತನಾಡಿದ್ದಾರೆ. ಅದನ್ನೆಲ್ಲ ತಲೆಗೆ ಹಾಕೋಬೇಡ ಮಗು. ಹಾಗೆಯೇ ನಿನ್ನ ಗಂಡನನ್ನು ಈಗಲೇ ಬರಲು ಹೇಳುತ್ತೀಯಾ ಎಂದವರ ಮಾತಿಗೆ ಮೊಬೈಲಿಗಾಗಿ ತಡಕಾಡಿದಾಗ ಅದು ಕ್ಯಾಬಿನ್ನಲ್ಲಿರುವುದರ ನೆನಪಾಗಿ ವಿಲ್ಲಾದ ಲ್ಯಾಂಡ್ ಫೋನ್ ಉಪಯೋಗಿಸಿ ಜೀವನಿಗೆ ಕರೆ ಮಾಡಿ ಆ ವಿಲ್ಲಾಕ್ಕೆ ಬರಲು ಹೇಳಿದಳು. ಈಗ ಯಾವ ಅವಾಂತರ ಮಾಡಿದ್ದಾಳೋ ಎಂದು ಬುಸುಗುಡುತ್ತಲೇ ಅಲ್ಲಿಗೆ ಬಂದವನು ಹೆಂಡತಿ ಆ ವಿಲ್ಲಾದಲ್ಲಿರುವ ಮಕ್ಕಳ ಹೆಂಗಳೆಯರ ಜೊತೆ ಮನೆಯವರಂತೆ ನಗುತ್ತಾ ಮಾತನಾಡುವುದನ್ನು ದೂರದಿಂದಲೇ ನೋಡಿ ಮಾತಲ್ಲೇ ಮನೆ ಕಟ್ಟುವುದೆಂದು ಈ ಹೆಂಗಸರನ್ನೇ ನೋಡಿ ಹೇಳಿರಬೇಕು. ಯಾರೋ ಸಂಬಂಧಿಕರು ಅನ್ನೋ ಹಾಗೆ ಮಾತಾಡೋದು ನೋಡು ಅಂತ ಗೊಣಗುತ್ತಾ ಅಲ್ಲೇ ಇರುವ ಖಡಕ್ ತಾತನ ಎದುರು ಹೋಗಿ, ಸರ್ ನಮ್ಮಿಂದ ಇನ್ನೇನಾದರೂ ತಪ್ಪಾಗಿದೆಯಾ ಎಂದವನ ಭುಜವನ್ನು ಬಳಸಿ, ಹೌದು ಕಣಯ್ಯ, ಇಷ್ಟೊಂದು ಅದ್ಭುತವಾಗಿ ಅಡುಗೆ ಮಾಡೋ ಹುಡುಗಿಯನ್ನು ಅದೆಲ್ಲಿ ಹುಡುಕಿದೆ ಹೇಳು. ನಾನೊಂದು 20 ವರ್ಷ ಚಿಕ್ಕವನಾಗಿದ್ರೆ ಇಲ್ಲಿಂದಲೇ ಇವಳನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಮದುವೆ ಆಗ್ತಿದ್ದೆ ಎಂದವರ ಮಾತಿಗೆ ಜೀವ ಗೊಂದಲದಲ್ಲಿ ಅವರತ್ತ ನೋಡಿದರೆ ಉಳಿದವರೆಲ್ಲ ತಾತನ ಮಾತಿಗೆ ನಗುತ್ತಿದ್ದರು. ತನ್ನ ಹೆಂಡತಿಯತ್ತ ನೋಟ ಹರಿಸಿದಾಗ ಅವನನ್ನು ನೋಡಿ ಮೂತಿ ತಿರುವಿ ಸುಮ್ಮನೆ ನಿಂತಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ.